ಹೇಳಿ. ನಾನು ಆಸ್ಪತ್ರೆಯೊಂದರ ತೀವ್ರ ನಿಗಾ ಘಟಕದಲ್ಲಿ ಅನಾರೋಗ್ಯ ಸಮಸ್ಯೆ ಈಗ ನನ್ನ ಕಣ್ಣನ್ನು ತೆರೆಸುತ್ತಿದೆ. ಈ ಆಸ್ಪತ್ರೆಯ ಜಗತ್ತು ಎಷ್ಟು ಕ್ರೂರವಾದದ್ದು ಅನ್ನಿಸುತ್ತಿದೆ. ಹಾಗೆಯೇ ನಮ್ಮ ಸುತ್ತ ಇರುವವರು ಯಾರು ನಮ್ಮವರು, ಯಾರು ನಮ್ಮವರಲ್ಲ ಅನ್ನುವ ಜ್ಞಾನೋದಯಕ್ಕೂ ಇದು ಕಾರಣವಾಗಿದೆ. ಎಲ್ಲ ಪ್ರೀತಿ, ನಂಬಿಕೆ, ಸಂಬಂಧ ಇದೆಲ್ಲ ಸುಳ್ಳು ಎಂದು ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ಶಶಿಧರ್ ಭಟ್. ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಅವರನ್ನ ಗೊತ್ತಿಲ್ಲದೆ ಇರೋರು ಬಹಳ ವಿರಳ ಅನ್ಕೋತೀನಿ. ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಇಳಿ ವಯಸ್ಸಿನಲ್ಲಿಯೂ ಬಹಳಷ್ಟು ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸುವಂತಹ ಅವರು ವ್ಯಕ್ತಿ ಅಂತಾನೆ ಹೇಳ್ಬೋದು. ಹಿರಿಯ ಪತ್ರಕರ್ತ ಮಾತ್ರವಲ್ಲ, ಜಾತ್ಯತೀತವಾಗಿ ಜನರನ್ನ ಹುರಿದುಂಬಿಸುವಂತಹ ಅವರು ವ್ಯಕ್ತಿ. ಅವರು ವ್ಯಕ್ತಿ ಇವತ್ತು ಬಹಳಷ್ಟು ಆಸ್ಪತ್ರೆಯಲ್ಲಿ ನಿಗಾ ಘಟಕದಲ್ಲಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಖುದ್ದಾಗಿ ಅವರೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬೇಕಾದಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ಅಂದ್ರೆ ನಾವು ಎಲ್ಲಿದ್ದೇವೆ ಅಂತ ಇವತ್ತು ನಾವು ನಮ್ಮನ್ನೇ ನೋಡ್ಕೋಬೇಕು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಹಲವಾರು ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಶಶಿಧರ್ ಭಟ್ ಎನ್ನುವರನ್ನ ನಾನು ಫಾಲೋ ಮಾಡ್ತಾ ಇದ್ದಂತಹ ಓರ್ವ ವ್ಯಕ್ತಿ. ಯಾಕಂತಂದ್ರೆ ಸಾಮಾಜಿಕವಾಗಿ ಓರ್ವ ಪಕ್ಕ ಜಾತ್ಯತೀತ ವ್ಯಕ್ತಿ ಶಶಿಧರ್ ಭಟ್ ಅಂತ ಕೇಳುವಾಗ ಇವತ್ತು ಏನು ಬ್ರಾಹ್ಮಣ ಎಲ್ಲರೂ ಯಾವ ರೀತಿಯಲ್ಲಿ ಯಾವ ಪಕ್ಷದ ಜೊತೆ ಇದ್ದಾರೆ ಅಂತ ನೋಡಿದ್ರೆ ಕೆಲವೊಂದು ಇಂತಹ ಜಾತ್ಯತೀತರ ಪರವಾಗಿ ಕೆಲವೊಬ್ಬರಲ್ಲಿ ನಿಂತುಕೊಳ್ಳುವಂತಹ ಕೆಲವೊಬ್ಬರಲ್ಲಿ ಈ ಶಶಿಧರ್ ಭಟ್ ಕೂಡ ಒಬ್ರು. ಆ ಒಂದು ವ್ಯಕ್ತಿ ಇವತ್ತು ಆಸ್ಪತ್ರೆಯಲ್ಲಿ ನಿಗಾ ಘಟಕದಲ್ಲಿ ಕೆಲವೊಂದು ಶಾರೀರಿಕ ಏರುಪೇರುಗಳನ್ನ ಅನುಭವಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ತಿರುಗಿ ನೋಡದಂತಹ ಒಂದು ಸಂದರ್ಭ. ಆ ಒಂದು ಸಂದರ್ಭವನ್ನ ಅವತ್ತು ಬಹಳಷ್ಟು ಬೇಸರದಿಂದ ಒಂದು ವಿಡಿಯೋ ಮುಖಾಂತರ ತನ್ನ ಚಾನೆಲ್ ಅಲ್ಲಿ ಹೊರಹಾಕ್ತಾರೆ. ಆ ನಂತರ ಬಹಳಷ್ಟು ಏಳಿಗೆಗಳು ನಡೀತೆ. ಆದ್ರೆ ಅವರೊಂದು ಮಾತನ್ನು ಹೇಳ್ತಾರೆ, ಈ ಒಂದು ಅನಾರೋಗ್ಯವು ನಾನು ಏನು ಎಂಬುದನ್ನ ನನಗೆ ಇಲ್ಲಿ ತಿಳಿಸ್ಕೊಡ್ತು. ನನ್ನ ಸಮಾಜ ನನಗೋಸ್ಕರ ಏನು ಮಾಡುತ್ತೆ ಅಥವಾ ನನ್ನ ಜೊತೆ ಯಾವ ರೀತಿಯಲ್ಲಿ ನಿಲ್ಲುತ್ತೆ ಅನ್ನೋದನ್ನ ನಾನು ಈ ಒಂದು ಅನಾರೋಗ್ಯದಿಂದ ಕಲ್ತುಕೊಂಡೆ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ರು. ಆದ್ರೆ ಆ ಒಂದು ಏನು ವಿಡಿಯೋ ಬಂದದ್ದೇ ತಡ. ಯಾಕಂತಂದ್ರೆ ಆ ಒಂದು ವಿಚಾರ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಅವರು ಆಸ್ಪತ್ರೆಯಲ್ಲಿ ಇದ್ರು ಅನ್ನುವಂತ ಒಂದು ವಿಚಾರ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಆದ್ರೆ ಗೊತ್ತಾದ ಸಂದರ್ಭದಲ್ಲಿ ಬಹಳಷ್ಟು ಜನ ಏನು ಚಿಂತಕರಿರ್ಬೋದು, ಬರಹಗಾರರಿರ್ಬೋದು ಅಥವಾ ಯಾರೇ ಇರ್ಬೋದು ಅವರ ಪರವಾಗಿ ನಿಲ್ಲೋಕೆ ಸಾಧ್ಯವಾಯಿತು. ಮಾತ್ರವಲ್ಲ, ಮೊದಲನೇ ಅವರ ಏನು ಫೇಸ್ಬುಕ್ ಪೋಸ್ಟ್ ನೋಡಿ, ನಾನು ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿದ್ದೇನೆ, ಈ ಗಳಿಗೆಯಲ್ಲಿ ಯಾರು ನನ್ನವರಲ್ಲ ಎಂಬುದು ಅರ್ಥವಾಗುತ್ತಿದೆ, ಧನ್ಯವಾದಗಳು ಅನ್ನುವಂತ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಆ ಒಂದು ಪೋಸ್ಟ್ ನಂತರವಾಗಿತ್ತು ಜನರ ಪ್ರತಿಕ್ರಿಯೆ ಆ ಒಂದು ಶಶಿಧರ್ ಭಟ್ ಅವರಿಗೆ ಸಿಗ್ಲಿಕ್ಕೆ ಆರಂಭವಾದದ್ದು. ನಂತರ ದಿವಸಗಳಲ್ಲಿ ಏನು ಸರ್ಕಾರ ಅಂದ್ರೆ ಈ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನೇ ನಾವು ಇವತ್ತು ಹೇಳ್ಬೇಕು. ಯಾಕಂತಂದ್ರೆ ಅವರು ಬಿಜೆಪಿ ಪರ ನಿಂತವರಲ್ಲ, ಯಾವತ್ತಿದ್ರು ಕಾಂಗ್ರೆಸ್ ಪರವಾಗಿ ಬ್ಯಾಟ್ ಬೀಸಿದವರು. ಅಂದ್ರೆ ನಿರಾಧಾರಿತವಾಗಿ ಯಾವತ್ತೂ ಯಾವುದೇ ಒಂದು ಪಕ್ಷವನ್ನು ಹಿಡಿದಿಲ್ಲ. ಆದ್ರೆ ಅವರ ಪತ್ರಕರ್ತ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವರು ಬಿಜೆಪಿಯನ್ನ ಬೆಂಬಲಿಸಿಲ್ಲ. ಯಾಕಂದ್ರೆ ಬಿಜೆಪಿಯ ಒಂದು ಸಿದ್ಧಾಂತ ಏನಿದೆ, ಒಂದು ಒನ್ ವೇ ಡೈರೆಕ್ಷನ್ ಅಲ್ಲಿ ಸಾಗುವಂತಹ ಅವರ ಸಿದ್ಧಾಂತಗಳಿಗೆ ಒಪ್ಪುವಂತಹ ವ್ಯಕ್ತಿ ಶಶಿಧರ್ ಭಟ್ ಆಗಿರ್ಲಿಲ್ಲ. ಸೊ ಆದ್ರಿಂದಾಗಿ ಅವರು ಯಾವತ್ತಿದ್ರು ಜಾತ್ಯತೀತವಾಗಿ ಯಾರು ಯಾವ ಪಕ್ಷ ಇರುತ್ತೆ ಆ ಪಕ್ಷದ ಪರವಾಗಿ ನಿಂತವರು. ಸೊ ಆದ್ರಿಂದಾಗಿ ರವಿನಂದನ ಜಮಖಂಡಿ ಅವರೊಂದು ತಮ್ಮ ವಾಲ್ನಲ್ಲಿ ಬರ್ಕೋತಾರೆ, ಸಿದ್ದರಾಮಯ್ಯ ಅವರು ವಿಶ್ವೇಶ್ವರ ಭಟ್ ಅವರನ್ನ ಆಸ್ಪತ್ರೆಗೆ ಹೋಗಿ ವಿಚಾರಿಸಿದ್ದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಖಂಡಿಸುವ ವಿಚಾರವಾದರೂ ಸಹ ಮಾನವೀಯತೆ ಅಂತ ಬಂದರೆ ಶತ್ರು ಆದರೂ ಸರಿ ಸಹಾಯ ಹಸ್ತ ಚಾಚುವಲ್ಲಿ ತಪ್ಪೇನಿಲ್ಲ. ಇಂತಹ ವಿಷಯದಲ್ಲಿ ನಾನು ಸಿದ್ದರಾಮಯ್ಯ ಪರ ಹಾಗೂ ಅವರಂತೆ ಕೂಡ. ಅಂದ್ರೆ ವಿಶ್ವೇಶ್ವರ ಭಟ್ ಅವರು ಕಾಂಗ್ರೆಸ್ ಕಾರ್ಯಕರ್ತನಲ್ಲ, ಏನು ಕಾಂಗ್ರೆಸ್ ವಿರೋಧಿ ಪಾಳದಲ್ಲಿ ಗುರುತಿಸಿಕೊಂಡವರು. ಅವರನ್ನ ಮುಖತಃ ಭೇಟಿಯಾಗಿ ಅವರ ಆರೋಗ್ಯ ವಿಚಾರವನ್ನ ಏನು ವಿಚಾರಿಸಿದಂತಹ ವ್ಯಕ್ತಿ ಮುಖ್ಯಮಂತ್ರಿ ಅವರು. ಅಂತಹ ಒಂದು ಸಂದರ್ಭದಲ್ಲಿ ಸದಾ ಜಾತ್ಯತೀತತೆ ಸಂವಿಧಾನ ಪರವಾಗಿ ನಿಂತು ಹೋರಾಟ ಮಾಡ್ತಾ ಬಂದಂತಹ ಶಶಿಧರ್ ಭಟ್ ಅವರು ಇಂದು ಎಲ್ಲವನ್ನ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಶಶಿಧರ್ ಭಟ್ ಅವರಿಗೆ ಆರ್ಥಿಕವಾಗಿ ಸಹಾಯ ಹಸ್ತವನ್ನ ನೀಡಬೇಕಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಂತರ ಇವತ್ತಿನದು ಹೊಸ ಅಪ್ಡೇಟು. ಸಿದ್ದರಾಮಯ್ಯ ಅವರು ಸ್ವತಃ ತನ್ನ ಫೇಸ್ಬುಕ್ ವಾಲ್ ನಲ್ಲಿ ಬರ್ಕೋತಾರೆ, ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮೈಸೂರಿನ ಗೋಪಾಲಗೌಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿರಿಯ ಪತ್ರಕರ್ತರಾದ ಶಶಿಧರ್ ಭಟ್ ಅವರಿಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದ್ದೇನೆ.
ಶಶಿಧರ್ ಭಟ್ ಅವರ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ. ಆಸ್ಪತ್ರೆಯ ವೈದ್ಯರ ಜೊತೆಗೂ ಮಾತನಾಡಿ ಶಶಿಧರ್ ಭಟ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಮುತುವರ್ಜಿಯಿಂದ ಅವರ ಆರೈಕೆ ಮಾಡುವಂತೆ ತಿಳಿಸಿದ್ದೇನೆ. ಸಮಾಜದ ಒಳಿತಿಗಾಗಿ ನಿರ್ಭೀತಿ ಧ್ವನಿಯಾಗಿದ್ದ ಶಶಿಧರ್ ಭಟ್ಟರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂದು ಹಾರೈಸ್ತಾ ಇದ್ದೇನೆ. ಇದು ಕೊನೆಯದಾಗಿ ಸಿದ್ದರಾಮಯ್ಯ ಅವರಿಂದ ಬಂದಂತಹ ಒಂದು ಪ್ರತಿಕ್ರಿಯೆ. ಆದ್ರೆ ಒಂದು ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ವಿರುದ್ಧವಾಗಿ ಧ್ವನಿ ಎತ್ತಿಲ್ಲ ಅಂದಿದ್ರೆ ಮುಖ್ಯಮಂತ್ರಿ ಅವರು ಈ ಒಂದು ವಿಚಾರವಾಗಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇರಲಿಲ್ಲ ಅನ್ನೋದು ವಾಸ್ತವ. ಆ ಒಂದು ವಿಚಾರ ಹಾಗೆ ಇರಲಿ. ಶಶಿಧರ್ ಭಟ್ ಅವರು ತಮ್ಮ ಒಂದು ಚಾನೆಲ್ ಇದೆ, ಆ ಒಂದು ಚಾನೆಲ್ ಅಲ್ಲಿ ಸ್ವತಂತ್ರ ಪತ್ರಿಕೋದ್ಯಮನ ನಡೆಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರಿಂದ ಸಾಧ್ಯವಾಗುವಷ್ಟರ ಮಟ್ಟಿಗೆ ನಡೆಸ್ತಾ ಇದ್ದಾರೆ. ಜನರು ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅವರ ಜೊತೆ ನಿಲ್ಲೋದು ಇವತ್ತು ನಮ್ಮ ಕರ್ತವ್ಯ ಆಗಿದೆ. ಯಾಕಂತಂದ್ರೆ ಫ್ಯಾಸಿಸ್ಟ್ ಅಧಿಕಾರ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಧ್ವನಿ ಎತ್ತಿದಂತಹ ಅವರ ವ್ಯಕ್ತಿ, ಜಾತ್ಯತೀತವಾಗಿ ಎಲ್ಲಾ ಸಮುದಾಯಗಳನ್ನ ಒಂದುಗೂಡಿಸಿಕೊಂಡು ಮಾತನಾಡಿದಂತಹ ಅವರ ವ್ಯಕ್ತಿ, ಸಾಮಾಜಿಕ ಕಳಕಳಿಯುಳ್ಳ ಅವರ ವ್ಯಕ್ತಿ. ಅವರನ್ನ ನಾವು ಇವತ್ತು ಒಂದು ಜೊತೆಗೂಡಿಸುವುದು ನಮ್ಮ ಅನಿವಾರ್ಯ, ಮಾತ್ರವಲ್ಲ ನಮ್ಮ ಇಡೀ ದೇಶದ ಅನಿವಾರ್ಯ, ನಮ್ಮ ರಾಜ್ಯದ ಅನಿವಾರ್ಯ, ನಮ್ಮ ಕರ್ತವ್ಯ ಕೂಡ. ಸೊ ಆ ಒಂದು ವಿಚಾರವನ್ನು ನೋಡ್ಕೊಂಡು ಹೋದ್ರೆ ಈ ಒಂದು ವಿಡಿಯೋ ಮಾಡೋದು ಸ್ವಲ್ಪ ತಡ ಆಯ್ತು. ಆದ್ರೂ ಶಶಿಧರ್ ಭಟ್ ಅವರ ಪರ ನಾವು ಇದ್ದೇವೆ, ನಮ್ಮ ಸಮಾಜವೂ ಇದೆ, ಎಲ್ಲವೂ ಇದೆ. ಪತ್ರಕರ್ತರ ದಂಡೆ ಅವರ ಜೊತೆ ಖಂಡಿತವಾಗಿ ನಿಲ್ಲುತ್ತೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇರುವುದು. ಆದ್ರೆ ಈ ಒಂದು ಮುಖ್ಯಮಂತ್ರಿ ಅವರ ಆ ಒಂದು ಪ್ರತಿಕ್ರಿಯೆಯಿಂದ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಯಾಕಂತಂದ್ರೆ ಸಮಾಜದಲ್ಲಿ ನಮ್ಮ ರಾಜ್ಯಕ್ಕೋಸ್ಕರ, ಜಾತ್ಯತೀತ ನಡೆಗಳಿಗೋಸ್ಕರ ಯಾರು ಧ್ವನಿ ಎತ್ತುತ್ತಾ ಇದ್ದಾರೋ ಅವರನ್ನ ಬೆಂಬಲಿಸುವುದು, ಅವರಿಗೆ ಬೇಕಾದಂತಹ ಆರ್ಥಿಕ ಸಹಾಯ ಮಾಡುವುದು, ಇದು ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆ ಹಬ್ಬಿದ್ರೆ ಇದು ನಮ್ಮ ಸಮಾಜಕ್ಕೆ ಮಾಡುವಂತಹ ಒಂದು ಉತ್ತಮ ಕೆಲಸ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಗುಣಮುಖರಾಗಿ ಬರ್ಲಿ ಅನ್ನುವುದೇ ನಮ್ಮ ಒಂದು ಆಶಾಭಾವನೆ. ಸೊ ಅದರಿಂದಾಗಿ ಸ್ನೇಹಿತರೆ, ಎಲ್ಲರೂ ತಮ್ಮ ಪ್ರಾರ್ಥನೆಯಲ್ಲಿ ಅವರನ್ನ ಸೇರಿಸಿ, ಮಾತ್ರವಲ್ಲ ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ನಿರಂತರವಾಗಿ ಅವರ ಧ್ವನಿ ಬರ್ತಾನೆ ಇರಲಿ, ಮೊಳಗ್ತಾನೆ ಇರಲಿ. ನೀವು ಕೇಳ್ತಾ ಇರೋಣ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.